ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ದ್ವೇಷ ಭಾಷಣ ಕಾಯ್ದೆ ರದ್ದು ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಡೆಸಬೇಕಾಗುತ್ತೆ ಅಂತೇಳಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಂಜನಗೂಡು ನಗರದ ತಾಲೂಕು ಕಚೇರಿ ಮುಂಭಾಗ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಮಾತನಾಡಿದ್ರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಅಧಿಕಾರ ಇದೆ. ಚುನಾಯಿತ ಪ್ರತಿನಿಧಿಗಳು ಮಾತನಾಡಬಹುದು, ಆದರೆ ಜನಸಾಮಾನ್ಯರು ಮಾತನಾಡೋ ಹಾಗಿಲ್ಲ ಅನ್ನೋದು ಸರಿಯಲ್ಲ. ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗುತ್ತೆ. ನಮ್ಮ ಸರ್ಕಾರ ಇದ್ದಾಗ 40% ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ, ಅದು ದ್ವೇಷ ಭಾಷಣ ಆಗೋದಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ನವರು ಕಾನೂನನ್ನ ಚಾಕು ಅಂತ ಹೇಳಿ ಕೊಂಡಿದ್ದಾರೆ. ಇದು ಚಾಕು ಅಲ್ಲ, ಬ್ಲೇಡು ಅಂತ ಹೇಳಿದ್ದಾರೆ. ಎರಡೂ ಕಡೆಯೂ ಕತ್ತರಿಸುತ್ತೆ. ಮಸೂದೆ ತರಬೇಕಾದ್ರೆ ಯೋಚನೆ ಮಾಡಿ ತರಬೇಕಾಗತ್ತೆ. ಹಾಗಾದ್ರೆ ಇವರ ಉದ್ದೇಶ ಏನಿದೆ? ಇದನ್ನ ನಾವು ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮಗೆ ಮಾತನಾಡಲು ವಾಕ್ ಸ್ವಾತಂತ್ರ್ಯ ಇದೆ. ಯಾವ ಧರ್ಮ ಬೇಕಾದರೂ ಕೂಡ ಸ್ವೀಕಾರ ಮಾಡುವಂತಹ ಸ್ವತಂತ್ರ ಕೂಡ ಇದೆ. ಇದನ್ನ ಮೊಟಕುಗೊಳಿಸಲು ಇದನ್ನ ತಂದಿದ್ದಾರೆ. ಇದಕ್ಕೆ ಗೃಹ ಮಂತ್ರಿಗಳು ಸ್ಪಷ್ಟೀಕರಣ ಕೊಡಲೇಬೇಕು. ಕೂಡಲೇ ಈ ಮಸೂದೆಯನ್ನ ಹಿಂಪಡಿಬೇಕಾಗುತ್ತೆ. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಒಂದು ವಿಧೇಯಕನ ಅಂಗೀಕಾರ ಮಾಡಿ ಕಾನೂನು ಮುಖಾಂತರ ಜಾರಿಗೆ ತರ್ತಾ ಇದ್ದಾರೆ. ಆ ವಿಧೇಯಕಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಹೇಟ್ ಸ್ಪೀಚ್ ಮತ್ತು ಹೇಟ್ ವಿಷಯದಲ್ಲಿ ಏನು ಈ ಒಂದು ವಿಧೇಯಕನ ತರ್ತಾ ಇದ್ದಾರೆ, ಇದಕ್ಕೆ ಸ್ಪಷ್ಟೀಕರಣ ಇಲ್ಲ. ಇದಕ್ಕೆ ಒಂಥರ ಯಾವ ಥರ ರೀತಿಯಲ್ಲಿ ಇವ್ರು ತಂದಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಯಾರನ್ನ ಅವ್ರು ಯಾರ್ಯಾರನ್ನ ಈ ಕಡೆ ಐಡೆಂಟಿಫೈ ಮಾಡಿಬಿಟ್ಟು ಸಂಘ ಸಂಸ್ಥೆಗಳಿಗೆ ಅಂತ ಯಾರಿಗೆ ಅಂತ ಅವ್ರ ಮನಸ್ಸಲ್ಲಿದೆ ಅದು ಗೊತ್ತದು. ಆ ವಿಷಯನ ತಗೊಂಡ್ಬಿಟ್ಟು ಇವತ್ತು ಈ ವಿಧೇಯಕನ ತೊಗೊಂಡ್ಬಂದಿದ್ದಾರೆ. ಅಲ್ಲಿ ನಾಳೆ ಆಕಸ್ಮಿಕ ನಮ್ಮ ಸರ್ಕಾರ ಬಂದರೆ ಇದೇ ಅವ್ರಿಗೆ ತಿರುಗ್ಬಾಣ ಆದರೆ ಅವ್ರಿಗೆ ಕಷ್ಟ ಆಗತ್ತೆ. ಅದು ಈ ವಿಧೇಯಕಕ್ಕೆ ನಾವು ವಿರೋಧ ಮಾಡಿ, ಯಾಕಂದರೆ ಇದು ಸಂವಿಧಾನ ವಿರೋಧವಾಗಿದೆ ಇದು. ಸೊ ಹಾಗಾಗಿ ಇವತ್ತೊಂದು ಪ್ರತಿಭಟನೆ ನಂಬಿಕೊಂಡು ಈ ವಿಧೇಯಕನ ರಾಜ್ಯಪಾಲರು ಅಂಗೀಕಾರ ಮಾಡಬಾರ್ದು ಅಂತೇಳಿ ಇವತ್ತು ತಾಲೂಕು ಕಚೇರಿಗೆ ಬಂದು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ರಾಜ್ಯ ಸರ್ಕಾರ ಒಂದು ವಿಧೇಯಕನ ಅಂಗೀಕಾರ ಮಾಡಿ ಕಾನೂನು ಮುಖಾಂತರ ಜಾರಿಗೆ ತರ್ತಾ ಇದ್ದಾರೆ. ಆ ವಿಧೇಯಕಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹೇಟ್ ಸ್ಪೀಚ್ ಮತ್ತು ಹೇಟ್ ರಾಜ್ ನ್ಯೂಸ್ ಕನ್ನಡ.